ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಪಡೆದು ಮನೆಗೆ ಮರಳಿದ ಬಳಿಕ ದರ್ಶನ್ ಬದಲಾಗಿದ್ದಾರೆ. ತಮ್ಮ ಪ್ರಾಶಸ್ತ್ಯವನ್ನ ಬದಲು ಮಾಡಿಕೊಂಡಿದ್ದಾರೆ ಅಂತ ಗಾಂಧಿನಗರದಲ್ಲಿ ಸುದ್ದಿಯಾಗಿತ್ತು. ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ತನ್ನಷ್ಟಕ್ಕೆ ತಾನಿದ್ದ ದಾಸ ಮನೆ ಹತ್ರ ಬಿಟ್ರೆ ಸಾರ್ವಜನಿಕವಾಗಿ ತನ್ನ ಸೆಲೆಬ್ರಿಟಿಗಳನ್ನ ಭೇಟಿ ಮಾಡಲು ಅದ್ಯಾಕೋ ಮನಸ್ಸು ಮಾಡಿರಲಿಲ್ಲ. ಮುಂಚಿನಂತೆ ಸಿನಿಮಾ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿರಲಿಲ್ಲ. ಆದರೆ ಈಗ ಸತತ 9 ತಿಂಗಳ ಬಳಿಕ ದರ್ಶನ್ ತನ್ನ ಫ್ಯಾನ್ಸ್ಗೆ ಅಧಿಕೃತವಾಗಿ ದರ್ಶನ ನೀಡಲಿದ್ದಾರೆ. ಈ ಹಿಂದೆ ದರ್ಶನ್ ತನ್ನ ಆಪ್ತರ ಸಿನಿಮಾ ಪ್ರಚಾರ ಅಂದ್ರೆ ಸಾಕು ತುದಿಗಾಲಲ್ಲಿ ನಿಲ್ತಾ ಇದ್ರು. ಆದ್ರೆ ಅದೇ ದರ್ಶನ್ಗೆ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅವರ ಜೊತೆಯಲ್ಲಿದ್ದವರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಇದರಿಂದ ಬುದ್ಧಿ ಕಲಿತ ದಾಸ ತನ್ನ ಪ್ರಾಶಸ್ತ್ಯದ ಮಹತ್ವದ ಬಗ್ಗೆ ಅರಿತು ಎಲ್ಲಿ ತನ್ನ ನಿಜವಾದ ಅಗತ್ಯವಿರುತ್ತೋ ಅಲ್ಲಿಗೆ ಮಾತ್ರ ಭೇಟಿ ನೀಡಲು ನಿರ್ಧರಿಸಿದ್ದಾರೆ. ಅದರಂತೆ ತನ್ನ ಆತ್ಮೀಯ ತಮ್ಮ ಅಂತ ಕರೆಯಲ್ಪಡುವ ಧನ್ವೀರ್ನ ವಾಮನ ಸಿನಿಮಾದ ಪ್ರಚಾರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮೊನ್ನೆಯಷ್ಟೇ ವಾಮನ ಚಿತ್ರದ ಸ್ಪೆಷಲ್ ಸಾಂಗ್ ಒಂದನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಿಡುಗಡೆ ಮಾಡಿದ್ರು. ಆದ್ರೀಗ ಅದೇ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಲು ಚಾಲೆಂಜಿಂಗ್ ಸ್ಟಾರ್ ಸಜ್ಜಾಗಿದ್ದಾರೆ. ಆಪತ್ ಕಾಲದಲ್ಲಿ ಆಪತ್ ಬಾಂಧವನಂತಿದ್ದ ಶೋಕ್ದಾರ್ ಸಿನಿಮಾಗೆ ಇಡೀ ದರ್ಶನ್ ಕುಟುಂಬವೇ ಸಪೋರ್ಟ್ ಮಾಡ್ತಿದೆ. ಇದೇ ಮಾರ್ಚ್ 27ರಂದು ವಾಮನ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ನಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ. 9 ತಿಂಗಳ ಬಳಿಕ ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳಲು ದಾಸನ ಸೆಲೆಬ್ರಿಟೀಸ್ ಕಾತುರದಿಂದ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.